ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸಾತನಗಾಂವ್ ಗ್ರಾಮದ ರೈತರ ಒಂದು ವಿಶೇಷಗಳಿಂದ ನಾನು ಬೇಡಿಕೊಳ್ಳುವುದೇನೆಂದರೆ, ಇವತ್ತಿನ ಅತಿವೃಷ್ಟಿ ಮಳೆಯಾಗಿ ಎಲ್ಲ ಬೆಳೆಗಳು ರೈತರ ಬೆಳೆಗಳು ಸರ್ವನಾಶವಾಗಿ ಹೋಗಿವೆ. ಅದರಲ್ಲಿ ನಿಂಬೆ ನಾಡು ಎಂದು ಹೆಸರು ಪಡೆದಿರ್ತಕ್ಕಂಥ ಯಾವ ಇಂಡಿ ತಾಲೂಕಿನ ಇವತ್ತು ಪ್ರಸಿದ್ಧವಾಗಿದೆ. ಇವತ್ತಿನ ದಿವಸದಲ್ಲಿ ನಾವು ಮಾರ್ಕೆಟ್ಗೆ ಒಯ್ದರೆ 500 ರೂಪಾಯಿ ಇವತ್ತ ನಮ್ಮ ಧಾರಣೆ ಕೊಡ್ತಾ ಇದ್ದಾರೆ. ಆದ್ರೆ ಅದರಲ್ಲಿ 400 ರೂಪಾಯಿ ಹೆಣ್ಮಕ್ಳಿಗೆ ಹೋಗ್ತದೆ, 150 ರೂಪಾಯಿ ಬಾವಡಿಗೆ ಹೋಗ್ತದೆ. ಉಳಿತಕ್ಕಂಥ ರೈತರಿಗೆ ಎಷ್ಟಪ್ಪ ಅಂದ್ರೆ ಕೇವಲ 20 ರೂಪಾಯಿ ಮಾತ್ರ ಇವತ್ತ ಉಳಿಯುತ್ತಾ ಇದೆ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದವರು ಭಾರತ 3ನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಹೇಳಿದಂತೆ ಈ ದೇಶ ಉಳಿಬೇಕಾದ್ರೆ ಒಬ್ಬ ರೈತ, ಒಬ್ಬ ಸೈನಿಕ ನಮ್ಗೆ ಅವಶ್ಯಕತೆ ಇರುತ್ತದೆ. ಆದರೆ ಇಷ್ಟೇ ಅಲ್ಲ, ನಮ್ಮ ಹೋರಾಟ ನಾಳೆ ನಾವು 13/1/2026 ನಡೆಯತಕ್ಕಂಥ ರೈತ ಹೋರಾಟದಲ್ಲಿ ಎಲ್ಲ ನಾವು ರೈತರು ಪಾಲುದಾರರಾಗಿ ಈ ಚಳವಳಿಯನ್ನು ರೈತರಿಗೆ ಒದಗಿಸಿಕೊಡ್ಬೇಕಂತ ಹೇಳಿ ನಾನು ಬೇಡಿಕೊಳ್ಳುತ್ತೇನೆ. ನಮ್ಮ ಪ್ರತಿ ಒಂದು ಡಾಗಿಗೆ 2500 ರೂಪಾಯಿ ಬೆಂಬಲ ಧಾರಣೆ ಕೊಡೋ ತನಕ ನಮ್ಮ ರೈತ ಹೋರಾಟ ನಿಲ್ಲುವುದಿಲ್ಲ ಎಂದು ನಾನು ಹೇಳಬಯಸ್ತೇನೆ. ಅದಕ್ಕಾಗಿ ಎಲ್ಲ ರೈತರು ಈ ಸಾತನಗಾಂವ್ ಗ್ರಾಮದ ಅಲ್ಲಿ ಹೋರಾಟ ಮಾಡಿ ಮುಂದಿನ ನಾವು ಹೋರಾಟ ಮಾಡುತ್ತೇವೆ ಎಂದು ಹೇಳಬಯಸ್ತೀನಿ. ಒಂದು ವೇಳೆ ನಮ್ಮ ಬೆಂಬಲ ಧಾರಣೆ ಕೊಡದಿದ್ದರೆ ನಮ್ಮ ರೈತರ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಮುಂದೆ ಇವತ್ತು ಬೆಂಗಳೂರು ಆಗ್ಬೋದು, ದೆಹಲಿ ಆಗ್ಬೋದು, ನಾವು ಹೋರಾಟ ಮಾಡಿ ನಮ್ಮ ರೈತರ ಬೆಂಬಲ ಧಾರಣೆ ಸಿಗುವ ತನಕ ನಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ. ಈ ಹೋರಾಟದಲ್ಲಿ ನಾವು ಯಶಸ್ವಿ ಆಗುತ್ತೇವೆ ಅಂತೇಳಿ ನಾನು ಮಾತು ಮಾಡಿದೆ.